ಮಾಡೋಣ, ನಾವು ಶೇರ್ ಮಾಡೋಣ. ಕನ್ನಡ ಸಿನಿಮಾಗಳು ಕಲಬುರಗಿ ತಲುಪ್ತಿರುವಂತೆ, ಜನ ನೋಡ್ತಿರುವಂತೆ ಏನಾದ್ರು ಹೇಳ್ತಾರೆ. ಇಲ್ಲ, ಕೆಲವು ಜನ ಏನಾರು ಅಂತ ಅವಿನಾಶ್ ಅವರು. ಸೊ ವಾವ್ ಸಿನಿಮಾ ಅರ್ಪಿಸ್ತಿರುವ ವಾವ್ ಡ್ಯಾನ್ಸ್ ವರ್ಕ್ಶಾಪ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ಫ್ಲೂಯೆನ್ಸರ್ಸ್ ಬಂದಿದ್ದಾರೆ, ಸಾಕಷ್ಟು ಜನ ಯೂತ್ಸ್ ಬಂದಿದ್ದಾರೆ, ಎಲ್ಲರಿಗೂ ನನ್ನ ಕಡೆಯಿಂದ ಹಾಯ್ ಹಲೋ ನಮ್ಮ ಟೀಮ್ ಕಡೆಯಿಂದ. ಸೊ ಈಗ ನಾವು ನಮ್ಮ ಸಿನಿಮಾ ಸೀಟೇಜ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀವಿ, ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ. ಸೊ ನನ್ನ ಸಿದ್ದು ಮೂವಿ ಬಗ್ಗೆ ಸಾಕಷ್ಟು ಕಡೆ ನೋಡಿದ್ರೆ, ಸಾಕಷ್ಟು ಧಾರಾವಾಹಿಗಳಲ್ಲಿ ಸಿನಿಮಾಗಳು ನಡೆಸಿದ್ದೀನಿ. ಅಂಡ್ ನಮ್ಮ ಪತ್ನಿ ಪ್ರಿಯಾ ಜಿ ಆಚಾರ್ಯ, ಇದು ನಾವು ಹೇಳ್ತಿರೋದಕ್ಕೆಲ್ಲ ಕಾಮಿಡಿ ಹೇಳ್ತಿದ್ದೀನಿ, ಯಾರು ಚಿಕ್ಕ ಮಕ್ಕಳು ಆಯ್ತು ಹಿಂಗ್ ಮಾತಾಡ್ತಾ ಇದ್ರೆ ಅನ್ಸ್ಬೋದು. ಬಟ್ ಸಿನಿಮಾ ಬಗ್ಗೆ ನಿಮಗೆ ಸಾಕಷ್ಟು ವಿಷಯಗಳು ಹೇಳಬೇಕು. ಇದೊಂದು ಹಾರರ್ ಚಿತ್ರ, ಕಾಣಿಸ್ತಿರ್ಬೋದು ಪೋಸ್ಟರ್ಸ್ ನೋಡಿದಾಗ ಏನೋ ಒಂದು ಸಿನಿಮಾ ಹಾರರ್ ಇರ್ಬೋದು ಅಂತ ಅನ್ಸುತ್ತೆ. ಸೊ ಇದೊಂದು ಹಾರರ್ ಜಾನರ್ ಸಿನಿಮಾ. ಜುಲೈ ಎಂಡ್ ಅಥವಾ ಆಗಸ್ಟ್ ಬರ್ತಿರುವಂತ ಚಿತ್ರ, ಅದಕ್ಕೋಸ್ಕರ ಒಂದು ತಯಾರಿ ಮಾಡ್ತಾ ಇದ್ದೀನಿ ಸಿನಿಮಾ ಬರೋಕ್ಕಿಂತ ಮುಂಚೆ. ಸೊ ಆ ತಯಾರಿ ಏನಂತ ಹೇಳಿದ್ರೆ ಹಂಗೋ ಹಿಂಗೋ ಸಾಂಗ್ ಡ್ಯಾನ್ಸ್ ವರ್ಕ್ಶಾಪ್. ನಿಮ್ಗೆ ಅನ್ಸ್ಬೋದು ನಾನೇ ಬರ್ಬೇಕು, ಡ್ಯಾನ್ಸ್ ಯಾಕೆ ಹೇಳ್ಕೊಡ್ಬೇಕು, ನೀವ್ ಯಾಕೆ ಕಲಿಬೇಕು, ನೀವ್ ಯಾಕೆ ಬರ್ಬೇಕು, ನಾನ್ ಯಾಕೆ ಬರ್ಬೇಕು, ಸಾಕಷ್ಟು ಪ್ರಶ್ನೆಗಳಿರುತ್ತೆ ನಿಮಗೆ. ಆದ್ರೆ ಕಲಬುರಗಿಯಿಂದ ಶುರು ಮಾಡ್ತಿದ್ದೀವಿ, ಈ ಸಿನಿಮಾ ಸೂಪರ್ ಹಿಟ್ ಆಗಲೇಬೇಕು. ಮುಂಚೆ ಇದನ್ನ ಗುಲ್ಬರ್ಗ ಅಂತಿದ್ರಿ, ಅದ್ರ ಲ್ಯಾಂಡ್ ಆಫ್ ಫ್ಲವರ್ಸ್ ಅಂತ. ಎಷ್ಟು ಫ್ಲವರ್ಸ್ ಗಳಿವೆ ಇವೆಲ್ಲ ಬರೀರ. ಗುಲ್ಬರ್ಗ ಕಲಬುರಗಿ ಅಂತಾರ, ಸ್ಟೋನಿ ಲ್ಯಾಂಡ್ ನೋಡಿ, ಎಂತ ಕಲ್ಲು ಹೃದಯದ. ಸರಿ, ಕಲ್ಲು ಹೃದಯ ತಪ್ಪಾಗ್ಬಿಡುತ್ತೆ. ಕಲ್ಲು ಮನುಷ್ಯರು ತುಂಬಾ ಜನ ಇದಾರೆ, ಆದ್ರೆ ಯೂತ್ ತುಂಬಾ ಜನ ಇದಾರ. ಸೊ ಇಂಥ ಒಂದು ಜಾಗ ಶುರು ಮಾಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮ ನಿಮ್ಮಿಂದ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕು. ಸಪೋರ್ಟ್ ಮಾಡ್ತೀರಾ? ಖಂಡಿತ ಮಾಡ್ತೀರಾ? ಓಕೆ, ನಾನು ಇಲ್ಲಿ ಮಕ್ಕಳನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಅಂದ್ರೆ ಏನಕ್ಕೆ ಬಂದಿದ್ದೀರಾ ಅಂತ. ಓಕೆನಾ? ಏನಕ್ಕೆ ಬಂದಿರೋದ್ರಿ? ಡ್ಯಾನ್ಸ್ ಹೇಳ್ಕೊಳ್ಳಿ ನನಗೆ. ಓಕೆ, ಇಬ್ಬಡಿ ನಾವೇನ್ ಬಂದು ಸೇರಿದ್ದೀರಲ್ಲ, ಅದೇ ನನ್ನೆಲ್ಲ ನೋಡ್ಬೇಕು. ಇವ್ರನ್ನ ಕೇಳ್ತಾನೆ, ಹುಡುಗರು ಬಹಳ ಜನ ಇದ್ದಾರೆ. ಸರ್, ನೀವ್ ಹೇಳಿ, ಇಲ್ಲಿ ನೀವೆಲ್ಲ ಬಂದಿದ್ದೀರಾ ಸೇರಿದ್ರೆ ಏನಕ್ಕೆ ಅಂತ ಹೇಳಿ. ಈ ಫಂಕ್ಷನ್ ಸಪೋರ್ಟ್ ಮಾಡಕ್ ಬಂದಿದ್ದೀವಿ. ಕೇಳೋಣ, ಅಮ್ಮ ಏನಕ್ಕೆ ಬಂದಿರ್ಬೋದು ಅಂತ ನೀವು ಹೇಳ್ಬೋದು. ಸೊ ಸ್ವೀಟ್ ಇಲ್ಲ ನೋಡಿ, ಯಾರು ಡ್ಯಾನ್ಸ್ ಕಲಿಬೇಕು ಅನ್ನೋದಕ್ಕಿಂತ ಸಪೋರ್ಟ್ ಮಾಡ್ಬೇಕು. ಓಕೆ, ನೀವೇನಿಗೆ ಬಂದಿದ್ದೀರಿ? ನೀವು ಡ್ಯಾನ್ಸರ್ ನೀವು. ಸೊ ನಂಗೇನು ಹೇಳ್ಕೊಡ್ತೀರಾ? ಸೊ ಸ್ವೀಟ್, ಥ್ಯಾಂಕ್ ಯು. ಓಕೆ, ಇಲ್ಲಿ ಏನಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರೆ ಇನ್ನೊಬ್ರು ಅಮ್ಮ ನೀವು ಹೇಳಿ, ವಿಡಿಯೋ ಮಾಡ್ತಾ ಇದ್ದಾರೆ, ಏನಕ್ಕೆ ಬಂದಿರ್ಬೋದು? ಓಕೆ, ಏನಕ್ಕೆ ಸಪೋರ್ಟ್ ಮಾಡಕ್ ಬಂದಿದ್ದೀರಿ? ಏನಕ್ಕೆ ಸಪೋರ್ಟ್ ಮಾಡಕ್ ಬಂದಿದ್ದೀರಿ? ಅಂದ್ರೆ ಕನ್ನಡ ಚಿತ್ರ ಅಂತ ಸಪೋರ್ಟ್ ಮಾಡ್ತಿದ್ದೀರಾ, ಅಥವಾ ಯಾರೊಬ್ಬ ಬಡ ಕಲಾವಿದರ ಸಪೋರ್ಟ್ ಮಾಡ್ತಿದ್ದೀರಾ, ಅಥವಾ ಓಕೆ ಕನ್ನಡ ಸಿನಿಮಾಗಳು ನಾವು ನೋಡ್ತೀವಿ, ಕನ್ನಡ ಸಿನಿಮಾಗಳು ಬೆಳಿಬೇಕು ಅಂತ ಸಪೋರ್ಟ್ ಮಾಡಕ್ ಬಂದಿದ್ದೀರಾ? ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಆದ್ರೆ ನಾನು ಕೇಳೋದು ಇಷ್ಟೇ, ಕನ್ನಡಿಗರಿಗೆ ಏನೇ ಮಾಡ್ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ. ತಾಯಿಗಳ ಏನೇ ಮಾಡಿದ್ರು ನಿಮ್ಗೆ ಸಪೋರ್ಟ್ ಇರಬೇಕು, ಯಾಕಂದ್ರೆ ನಿಮ್ಗಳೇ ಶುರು ಮಾಡ್ತಾ ಇದೀವಿ. ಸೊ ಜಾಸ್ತಿ ಮಾತಾಡದೆ ಇವತ್ತು ನಾವೆಲ್ಲರೂ ಡ್ಯಾನ್ಸ್ ಕಲಿಯೋಣ. ಒಂದು ಚಿಕ್ಕ ಬಿಟ್ಟು ಹೇಳ್ಕೊಡ್ತೀನಿ. ನಮ್ಮ ಸಿನಿಮಾದು ಯೂಟ್ಯೂಬ್ ಅಲ್ಲಿ ಈ ಸಾಂಗ್ ರಿಲೀಸ್ ಆಗಿದೆ, ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಆಗ್ತಾ ಇದೆ. ನೀವೆಲ್ಲೇ ನನ್ನ ಪ್ರೊಫೈಲ್ ನೋಡಿ, ನಿಮ್ಗೆ ಅಂತಾನೆ ಇರ್ತೀನಿ. ಸೊ ಈಗ ಅಂತ ಬೈಕ್ ಓಡಿಸ್ತಾನೆ ಇರ್ತೀನಿ, ರೋಡ್ ಓಡಿಸೋದಂತೆ ಡ್ಯಾನ್ಸ್ ಮಾಡ್ತಾ ಇದೀನಿ. ಸೊ ಇಂಥ ಒಂದು ಕಾರ್ಯಕ್ರಮಕ್ಕೆ ನನಗೆ ಇಲ್ಲಿ ಒಂದು ಸ್ಪೇಸ್ ಮಾಡಿಕೊಡುವಂತ ನಿಮ್ಮೆಲ್ಲರಿಗೆ, ಅವಿನಾಶ್ ಅವ್ರಿಗೆ ತುಂಬಿರುವುದೇ ಧನ್ಯವಾದಗಳು. ಸೊ ವರ್ಕ್ಶಾಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಐ ಥಿಂಕ್ ಅವಿನಾಶ್ ಟೇಕ್ ಓವರ್ and then I'll start. Definitely. First thing is that ನಾವು ವಾವ್ ಸಿನಿಮಾಸ್ ಇಂದ can we have a 6 please? Yeah. So like ಇದರ ಒಂದು ಇನಿಷಿಯೇಟಿವ್ ಮಾಡಿದಾಗ ಲೈಕ್ ಈ ಪ್ಲಾಂಟ್ ಅಪ್ ಬ್ಯಾಂಗ್ಳೂರಲ್ಲಿ ಕಾಮನ್ ಆಗಿ ಮಾಡ್ತಾ ಇರ್ತೀವಿ. ಸೆಲೆಬ್ರಿಟೀಸ್ ಎಲ್ಲ ಸಿನಿಮಾದು ಪ್ರಮೋಷನ್ಸ್ ಮಾಡ್ತಾ ಇರ್ತೀವಿ, ಆರ್ಟಿಸ್ಟ್ಗಳು ಸಪೋರ್ಟ್ ಕೊಡ್ತಾ ಇರ್ತೀವಿ. ನನ್ಗೆ ಯಾವಾಗಲೂ ಕಾಲ್ ಬರ್ತಾರೆ, ಸರ್ ಉತ್ತರಾಖಂಡ್ ಕಡೆ ನೀವು ಕಾಲ್ ಬಿಡಲ್ಲ ಸರ್ ಅಂತ. ಸರ್ ಕಾಲ್ ಹಾಕ್ರಿ, ಟೈಮೇ ಕೊಟ್ಟು ಬರ್ತೀನಿ ಅಂತಂದ್ವಿ. ಒಂದೇ ಒಂದು ಫೋನ್ ಕಾಲ್ ಹಾಕಿದ್ವಿ. ಸೊ ಯಾರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ, ಐ ಹ್ಯಾವ್ ಅ ಗುಡ್ ಫ್ರೆಂಡ್ ಲೈಕ್ ಯುವರ್ can we have a Vijay if you are on the stage please? The person who supported and initiated here. And can we have Rambol please? And can we have Sagar on the stage please? And can we... So this is thanks to her. And we have a Guru Prasad sir. Guru Prasad sir. Guru sir, yeah. Guru sir on the Guru Chapane ಹೇಳಿದ್ರು. So ಮಾಡ್ತೀರಾ ನಂಜುದ ಪ್ಲೀಸ್? ಓಕೆನಾ? ಅಲ್ಲಿ ಬಾಂಗ್ ಹಾಕ್ಬಿಡೋಣ. ಏನು ಎದ್ಕೋಬೇಡಿ, ಏನು ಮಾಡಲ್ಲ. Definitely. It's a houseful show, sold out. Door ಹಾಕ್ಬಿಟ್ರಲ್ಲ, sold out ಬೋರ್ಡ್ ಹಾಕ್ಬಿಡಿ. ಯೂಶುವಲಿ sold out ಅಂದಾಗ ಹೌಸ್ಫುಲ್ ಬೋರ್ಡ್ ಬಿದ್ದಾಗ ಡೋರ್ ಹಾಕ್ತೀವಿ. ಅದಕ್ಕೆ ತಮಾಷೆ ಮಾಡಿದೆ. ಓಕೆ, ಇವತ್ತು ಪ್ರಾಮಿಸ್ ಮಾಡೋಣ. ಓಕೆನಾ? ಓಕೆ, ನವಭಾರತ್ ಕನ್ನಡ ಚಾನೆಲ್ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತು ವಾವ್ ಸಿನಿಮಾಸ್ ಆರ್ಗನೈಸ್ ಮಾಡಿದಂತ ಒಂದು ಡ್ಯಾನ್ಸ್ ವರ್ಕ್ಶಾಪ್ನ ಕಲಬುರ್ಗಿಯಲ್ಲಿ ಮಾಡಿದ್ದೀವಿ. ಬಹಳ ಅದ್ಭುತವಾಗಾಯ್ತು. ನಿಮ್ಮ ರಿಯಾಕ್ಷನ್ಸ್ ನೋಡ್ಬೋದು, ಸಾಕಷ್ಟು ಫೋಟೋಸ್ ಸಿಗುತ್ತೆ ನಿಮಗೆ. ಸೊ ಅವಿನಾಶ್ ಅವರು ಇದಕ್ಕೆ ಮುಖ್ಯ ರೂವಾರಿ. ವಾವ್ ಸಿನಿಮಾಸ್
ಮುಖ್ಯ ರೂವಾರಿ, ಇವರೇ ನಮಗೆ ಈ ಒಂದು ಶೋನ ಆರ್ಗನೈಸ್ ಮಾಡಿಕೊಟ್ಟಿದ್ದು. ಹಾಗೆ ಇವತ್ತು ನಾವು ಮಾಡಿದಂತ ವರ್ಕ್ಶಾಪ್ ಬಂದು ಸೀಟೆಡ್ ಸಿನಿಮಾದ ಒಂದು ಹಂಗೋ ಹಿಂಗೋ ಸಾಂಗಿನ ಒಂದು ತುಣುಕು. ಅದ್ರಲ್ಲಿ ಬರುವಂತ ಒಂದು ಬೈಕ್ ಹುಕ್ ಸ್ಟೆಪ್ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ. ಸೊ ಆ ಒಂದು ಬೈಕ್ ಹುಕ್ ಸ್ಟೆಪ್ ನ ಇವತ್ತು ಇಲ್ಲಿ ವರ್ಕ್ಶಾಪ್ ಮಾಡಿದ್ವಿ. ಸಬ್ ಜೂನಿಯರ್ಸ್ ಹಾಗೆ ಸೀನಿಯರ್ಸ್ ಸಾಕಷ್ಟು ಜನ ಬಂದಿದ್ರು. ಅದ್ಭುತವಾಗಿ ನಡೀತು ಈವೆಂಟು. ಸೊ ಆ ಸೀಟೆಡ್ ಜನ ನಿರ್ದೇಶಕರು ಚೇತನ್ ಶೆಟ್ಟಿ ಅವರು ಇಲ್ಲೇ ಇದ್ದಾರೆ, ಅವ್ರಿಗೂ ಕೊಡ್ತೀನಿ ಮಾತಾಡೋದಂತೆ. ಸೊ ಈ ಒಂದು ಈವೆಂಟ್ ಕಲಬುರಗಿಯಿಂದನೇ ಶುರು ಮಾಡಿದ್ವಿ ಈ ಒಂದು ಪ್ರಚಾರನ. ಸೀಟೆಡ್ ಸಿನಿಮಾ ಈಗ ಜುಲೈ ಎಂಡ್ಗೆ ಅಥವಾ ಆಗಸ್ಟ್ ಬರುವಂತ ಸಾಧ್ಯತೆಗಳಿದೆ. ಸೊ ಈಗ ಪ್ರಚಾರ ಶುರು ಮಾಡಿದ್ವಿ. ಹಾಡುಗಳು ರಿಲೀಸ್ ಆಗಿದೆ, ನಮ್ಮ ಸಿನಿಮಾದ 2 ಹಾಡು ರಿಲೀಸ್ ಆಗಿದೆ. ಒಂದು ಹಾಡು ಸಾರಿ ಹೇಳುವನು ಜಗಕ್ಕೆ, ಅರ್ಮಾನ್ ಮಲಿಕ್ ಅವರು ಹಾಡಿರುವಂತದ್ದು. ಹಾಗೆ ಈಗ ಬಂದಂತ ಒಂದು ಹಂಗೋ ಹಿಂಗೋ, ಇದನ್ನ ಟಿಪ್ಪು ಅವರು ಹಾಡಿದ್ದಾರೆ. ಇದ್ರಲ್ಲಿ ನಾನು ಮುಖ್ಯ ಪಾತ್ರ ಮಾಡಿದ್ದೀನಿ, ಒಬ್ಬ ಬ್ಲಾಗರ್ ರೋಲ್ ಆಗಿರುತ್ತೆ. ಇದು ಅದ್ಭುತವಾಗಿದೆ. ಬಂದು ಸಿನಿಮಾನ ಥಿಯೇಟರ್ ನೋಡಿ ನಮ್ಗೆ ಆಶೀರ್ವಾದ ಮಾಡಬೇಕು. ಸೊ ನಮ್ಮ ಪ್ರಚಾರ ಕಲಬುರಗಿಯಿಂದ ಶುರು ಮಾಡಿರೋದು ನಮಗೆ ಬಹಳ ಹೆಮ್ಮೆ ಇದೆ. ಯಾಕೆಂದ್ರೆ ಸ್ಟೋನಿ ಲ್ಯಾಂಡ್ ಅಂತ ಕರೀತಾರೆ, ನಾವು ಅಷ್ಟೇ ಗಟ್ಟಿ ಆಗ್ತೀವಿ ಪ್ರಮೋಷನ್ಸ್ ಅಲ್ಲಿ ಅಂತ ನನಗೂ ಭಾವಿಸ್ತೀನಿ. ಸೊ ಕಲಬುರಗಿಯ ಜನತೆ ದಯವಿಟ್ಟು ನಮ್ಮ ಸಿನಿಮಾಗೆ ಪ್ರೋತ್ಸಾಹ ಮಾಡಿ. ಇಲ್ಲಿ ಬರುವಂತ ಬೈಕ್ ಹುಕ್ ಸ್ಟೆಪ್ ನ ಪ್ಲೀಸ್ ನೀವು ಕಾಪಿ ಮಾಡಿ, ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿ, ವಾವ್ ಸಿನಿಮಾಸ್ ನ ಫಾಲೋ ಮಾಡಿ, ನಿಮ್ಗೆ ಹಲವಾರು ಅಪ್ಡೇಟ್ ಸಿಗುತ್ತೆ. ಸೊ ನನಗೆ ಇಷ್ಟು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ವಾವ್ ಸಿನಿಮಾಸ್ ಅಂತ ಅವಿನಾಶ್ ಅವರು ಮಾತಾಡ್ತಾರೆ. ಇನ್ನೊಂದಂದ್ರೆ ಕಲಬುರಗಿ ನಮ್ಮ ಕರ್ನಾಟಕದ ಮ್ಯಾಪ್ ಅಲ್ಲಿ ಟಾಪ್ ಅಲ್ಲಿದೆ. ಸೊ ಆ ಟಾಪ್ ಇಂದ ಶುರು ಮಾಡಿದ್ರೆ ನಮ್ಮ ಸಿನಿಮಾ ಟಾಪ್ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ. ಅಂಡ್ ಫಸ್ಟ್ ಆಫ್ ಆಲ್ ಕಲಬುರಗಿಯಿಂದ ಮಾಡಬೇಕು ಅಂತ ಹೇಳೋ ಒಂದು ಐಡಿಯಾ ಆಕ್ಚುಲಿ ಅವಿನಾಶ್ ಅವ್ರದ್ದಾಗಿತ್ತು. ಬಟ್ ರಿಯಲಿ ಐ ಡಿಂಟ್ ನೋ ಈ ತರ ಟರ್ನ್ ಔಟ್ ಆಗುತ್ತೆ, ಈ ತರ ಆಡಿಯನ್ಸ್ ಬರ್ತಾರೆ, ಮಕ್ಕಳು ಬರ್ತಾರೆ, ಅಂಡ್ ನಮ್ಮ ಈವೆಂಟ್ ಈ ತರ ಒಂದು ಭರ್ಜರಿ ಆಗುತ್ತೆ ಅಂತ. ಬಟ್ ಈಗ ಒಂದು ಹೋಪ್ ಬಂದಿದೆ, ಒಂದು ಪಾಸಿಟಿವಿಟಿ ಬಂದಿದೆ ಕಲಬುರಗಿಯಿಂದ. ಸೊ ಕಲಬುರಗಿಗೆ ಥ್ಯಾಂಕ್ಸ್. ಕಲಬುರಗಿಗೆ ಮತ್ತೆ ಬರ್ತೀವಿ, ಇಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ, ನಿಮ್ಗೆಲ್ಲ ತೋರಿಸ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಅವಿನಾಶ್ ಅವರೇ, ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಹೇಳ್ತಾರೆ. ನವಭಾರತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಸೊ ವಾವ್ ಸಿನಿಮಾಸಿಂದ ಅವಿನಾಶ್ ಮಾತಾಡ್ತಾ ಇರೋದು. ಸೊ ಇವತ್ತು ನಾವು ವರ್ಕ್ಶಾಪ್ ಲಾಂಚ್ ಮಾಡ್ತಾ ಇದ್ದೀವಿ ನಮ್ಮ ಚಾನಲ್ ಮೂಲಕ. ಅದು ಲೈಕ್ ನಮ್ಮ ಹಾಗೋ ಹೀಗೋ ಸೀಟೆಡ್ಜ್ ಮೂವಿ ಸಾಂಗ್ ಆಗಿ. ಸೊ ಸೆಲೆಬ್ರಿಟೀಸೇ ಬಂದು ನಮ್ಮ ಉತ್ತರ ಕನ್ನಡದಲ್ಲಿ ಅವರೇ ಬಂದು ಡಾನ್ಸ್ ಟೀಚ್ ಮಾಡಿ, ಅವರೇ ಇಲ್ಲಿರುವಂತಹ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ಡೆಫಿನೆಟ್ಲಿ ಟ್ಯಾಲೆಂಟ್ಸ್ಗೆ ವ್ಯಾಲ್ಯೂ ಇದೆ ಅಂತ ತಿಳಿಸಿ ಜನಗಳಿಗೆ, ಪೇರೆಂಟ್ಸ್ಗೆ, ಮಕ್ಕಳಿಗೆ ಅದ್ರ ಬಗ್ಗೆ ಉತ್ಸಾಹ ಕ್ರಿಯೇಟ್ ಮಾಡಿ, ಹಾಗೆ ಸಿನಿಮಾದು ಕೂಡ ಪ್ರಚಾರ ಒಂದು ಭಾಗ ಆಗಿ, ಅದಲ್ದೇ ಸಿನಿಮಾ ಪ್ರಚಾರಕ್ಕಿಂತ ಮಿಗಿಲೇನು ಅಂತಂದ್ರೆ ಎಲ್ಲರೂ ತರನೇ ಅವರು ಕಾಮನ್ ಆಗಿ ಅವರ್ಸ್ ಟುಗೆದರ್ ಪ್ರತಿಯೊಂದು ಮಗುಗೂ ಹೇಳ್ಕೊಟ್ಟು ಇವತ್ತು ಈ ಒಂದು ವರ್ಕ್ಶಾಪ್ ನ ಸಕ್ಸಸ್ ಮಾಡಿದ್ದಾರೆ. ತುಂಬಾ ಪ್ರೌಡ್ ಅನ್ಸುತ್ತೆ ಇಂಥ ಒಂದು ಪ್ರಾಜೆಕ್ಟ್ ನ ನಾವು ನಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಲಾಂಚ್ ಮಾಡಿರೋದು. ಇದನ್ನ ಬರೀ ಗುಲ್ಬರ್ಗ ಅಲ್ದೇನೆ ಸೊ ಹಲವಾರು ಜಿಲ್ಲೆಗಳಲ್ಲಿ ಲಾಂಚ್ ಮಾಡಿದ್ವಿ. ನಾಳೆ ಬೀದರಲ್ಲೂ ಕೂಡ ನಡೀತಾ ಇದೆ. ಸೊ ಪ್ರಪ್ರಥಮವಾಗಿ ಏನಂದ್ರೆ ಕಲ್ಯಾಣ ಕರ್ನಾಟಕ ಗೊತ್ತಲ್ಲ, ಅದು ಕಿರೀಟನೇ ಗುಲ್ಬರ್ಗ. ಸೊ ಯಾಕೆ ಗುಲ್ಬರ್ಗದಿಂದಾನೇ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ನಾನೇ ಯೋಚನೆ ಮಾಡಿ ರಿಕ್ವೆಸ್ಟ್ ಮಾಡಿ ಅವ್ರು ಕೇಳಿದ್ವಿ. ಅವರು ಐಡಿಯಾ ಚೆನ್ನಾಗಿದೆ ಅಂದ್ರು. ಬಟ್ ನನಗೂ ಸ್ವಲ್ಪ ಭಯ ಇತ್ತು, ಯಾಕೆಂದ್ರೆ ಇಲ್ಲಿ ಜನ ಕೈ ಹಿಡಿದ್ರೆ ಎತ್ತಿಡಿತಾರೆ, ತಪ್ಪು ಮಾಡಿದ್ರೆ ಹಂಗೆ ತುಳಿತಾರೆ ಅಂತ. ಅಷ್ಟೇ ಶ್ರದ್ಧೆ, ಭಕ್ತಿ, ಅಷ್ಟೇ ಹಾನೆಸ್ಟ್ ಆಗಿ ಫ್ರೀ ವರ್ಕ್ಶಾಪ್ ಹೇಳ್ದಂಗೆನೆ ಫ್ರೀ ಆಗೇನೆ ಪ್ರತಿಯೊಂದು ಫೆಸಿಲಿಟಿನೂ ಕೊಟ್ಟು ಮಕ್ಕಳಿಗೆ ಇವತ್ತೊಂದು ವರ್ಕ್ಶಾಪ್ ಮಾಡಿದ್ವಿ. ತುಂಬಾ ಗ್ರ್ಯಾಂಡ್ ಸಕ್ಸಸ್ ಮಾಡಿದ್ದಾರೆ. ಅಂಡ್ ಥ್ಯಾಂಕ್ಸ್ ಟು ಫಸ್ಟ್ ಆಫ್ ಆಲ್ ದ ಡೈರೆಕ್ಟರ್ ಇಂಥ ಒಂದು ಸಾಂಗ್ ಕ್ರಿಯೇಟ್ ಮಾಡಿದ್ದಕ್ಕೆ. ಆಬ್ವಿಯಸ್ಲಿ ಲೈಕ್ ದ ಹೀರೋ ಯು ಆರ್ ದ ಜೀವಾಳ. ಸೊ ಇದಂತ ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಈ ಒಂದು ಕಾನ್ಸೆಪ್ಟ್ ನ ಅವ್ರು ಲೈಕ್ ಮಾಡಿ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಡೆಫಿನೆಟ್ಲಿ ಲೈಕ್ ಏನೋ ಐ ಬೀಂಗ್ ಇನ್ ಡಾನ್ಸ್ ಒನ್ ಆಫ್ ದ ಲೈಕ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಆಗಿರೋದ್ರಿಂದ ಸೊ ಲೈಕ್ ನಮ್ಗೆ ಏನ್ ಖುಷಿ ಆಗುತ್ತೆ ಅಂದ್ರೆ ಯಾವಾಗಲೂ ಡಾನ್ಸರ್ಸ್ಗೆ ಒಂದು ಲೈಫ್ ಇದೆ, ಮಕ್ಳಿಗೊಂದು ಲೈಫ್ ಇದೆ, ಕೊಡ್ಲೇಬೇಕು ಅಂತ ಹೊಸ ಹೊಸ ಯೋಚನೆಗಳನ್ನ ಪ್ಲಾನ್ ಮಾಡ್ತೀವಿ. ವರ್ಕ್ಶಾಪ್ ಅನ್ನೋದು ಕಾನ್ಸೆಪ್ಟ್ ಉತ್ತರ ಭಾಗದಲ್ಲಿ ತುಂಬಾ ಕಡಿಮೆ ಇದೆ, ಮಾಡ್ತಿದ್ದಾರೆ ಹಾಗೂನು. ಆದ್ರೆ ಏನಂದ್ರೆ ಸ್ಟಾರ್ಸೇ ಬಂದ್ ಮಾಡಿರೋದು ಕರ್ನಾಟಕದ ಇತಿಹಾಸದಲ್ಲೇ, ಸ್ಯಾಂಡಲ್ವುಡ್ ಹಿಸ್ಟ್ರಿಲೇನೆ ಇದೇ ಫಸ್ಟ್ ಟೈಮ್. ಅದು ಕಲಬುರಗಿಲೇ ಸ್ಟಾರ್ಟ್ ಆಗಿರೋದು. ಇಟ್ಸ್ ಅ ಪ್ರೌಡ್ ನ್ಯೂಸ್. ವಿ ಸ್ಟಾರ್ಟೆಡ್ ಅಪ್ ಅಷ್ಟೇ. ಸರ್ ಆಬ್ವಿಯಸ್ಲಿ ಏನಾಗಿರುತ್ತೆ ಅಂದ್ರೆ ಪ್ರತಿ ವರ್ಷ ಬಂದಂಗೆ ನಮಗೂ ಹೊಸ ಹೊಸ ಕಾನ್ಸೆಪ್ಟ್ಗಳು ಬರ್ತಾ ಇರುತ್ತೆ. ಹಲವಾರು ವರ್ಷಗಳಿಂದ ನಾವು ಬೇರೆ ಬೇರೆ ಕಾನ್ಸೆಪ್ಟ್ ಮಾಡ್ಕೊಂಡ್ ಬಂದಿದ್ವಿ. ಸೊ ಆನ್ಲೈನ್ ಅಲ್ಲೇ ಕುತ್ಕೊಂಡು ಮಾಡಿಸ್ತಾ ಇದ್ವಿ, ರೀಲ್ಸ್ ಮಾಡ್ತಾ ಇದ್ವಿ, ಫೋನ್ ಕಾಲ್ ಮಾಡಿ ಹೇಳ್ತಾ ಇದ್ವಿ, ಡಾನ್ಸ್ ಕ್ಲಾಸ್ ಹೇಳ್ಬಿಟ್ಟು ಮಾಡಿಸ್ತಾ ಇದ್ವಿ. ಬಟ್ ನಮ್ಗನ್ಸಿದ್ ಏನು ಅಂದ್ರೆ ನಿಜವಾದ ಜೀವಾಳ ಇರೋದು ಎಲ್ಲಿ ಅಂತಂದ್ರೆ ಆ ಊರಿಗೆ ಅದೇ ಹೀರೋ ಬಂದು ಅವರೇ ಟೀಚ್ ಮಾಡಿ ಅವ್ರ ಸಿನಿಮಾ ಬಗ್ಗೆ ಹೇಳಿದಾಗ ಅದ್ರ ಜೀವಾಳ ಇನ್ನೂ ಆಳವಾಗಿ ಹೋಗುತ್ತೆ. ಜನ ಕನ್ನಡ ಸಿನಿಮಾ ಬಗ್ಗೆ ಪ್ರೀತಿ ತೋರಿಸ್ತಾರೆ, ಖಂಡಿತವಾಗ್ಲೂ ಕನ್ನಡ ಸಿನಿಮಾನ ವಾಚ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಈ ಕಾನ್ಸೆಪ್ಟ್ ನ ಲಾಂಚ್ ಮಾಡಿದ್ ನಾವು. ಎಲ್ರಿಗೂ ನಮಸ್ಕಾರ. ನವಭಾರತ ಕನ್ನಡ ಚಾನೆಲ್ ವೀಕ್ಷಕರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ಶೆಟ್ಟಿ, ಈ ಸಿನಿಮಾದ ನಿರ್ದೇಶಕ. ಇದು ನನ್ನ ಮೊದಲನೇ ಸಿನಿಮಾ ಸೀಟೆಡ್, ಒಂದು ಡಾರ್ಕ್ ಕಾಮಿಡಿ ವಿತ್ ಹಾರರ್ ಥ್ರಿಲ್ಲರ್ ಸಿನಿಮಾ. ಇದು ಬಂದು ಒಂದು ಯೂಟ್ಯೂಬ್ ಬ್ಲಾಗರ್ನ ಕಥೆ ಆಗುತ್ತೆ. ಸೊ ಯೂಟ್ಯೂಬ್ ಬ್ಲಾಗರ್ ಏನೆಲ್ಲ ಸ್ಟ್ರಗಲ್ ಮಾಡ್ತಾನೆ, ಟ್ರೋಲ್ ಆಗ್ಬೋದು, ಅವನು ತುಂಬಾ ಫೇಮಸ್ ಆಗಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಾನೆ, ಅದೊಂದು ಕತೆ ಹಂತವಾಗಿ ಹೆಂಗ್ ತಗೊಂಡು ಹೋಗುತ್ತೆ, ಏನ್ ಮಾಡ್ತಾನೆ ಅನ್ನೋದೊಂದು
ತುಂಬ ಇದಾಗಿ ಬಂದಿರೋದು. ಸೊ ಇವತ್ತು ಕಲಬುರಗಿಯಲ್ಲಿ ಹಂಗೋ ಹಿಂಗೋ ಅಂದ್ಬಿಟ್ಟು ವಾವ್ ಡ್ಯಾನ್ಸ್ ಇವೆಂಟಿಂದ ಬೈಕ್ ಹುಪ್ ಸ್ಟೆಪ್ ಇದು ಮಾಡಿದ್ವಿ. ಇದು ಆರ್ಗನೈಸ್ ಮಾಡಿದಂಥ ಅವಿನಾಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇದೊಂದು ಏನು ಹುಟ್ಟಿದಂಥ ಕತೆ ಹಾಗೆ ಗೋಸ್ಟ್ ಹಂಟಿಂಗ್ ಮೇಲೆ ಇದು ಮಾಡ್ಬೇಕಂತ ಈಗಿನ ಒಂದು ಟ್ರೆಂಡ್. ಇದು ಯಾರು ಸ್ವಲ್ಪ ಟಚ್ ಮಾಡಿರಲಿಲ್ಲ, ಸೊ ಆ ಥರ ಟಚ್ ಮಾಡಬೇಕು ಅಂತ ಅನಿಸ್ತು. ಸಿನಿಮಾದಲ್ಲಿ 3 ಹಾಡಿದೆ, ಈಗ ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ. ಒಂದು ಹರ್ಮನ್ ಮಲ್ಲಿಕ್ ಆಡಿರೋದು ಸಾರಿ ಹೇಳುವುದಕ್ಕೆ ತುಂಬ ಚೆನ್ನಾಗಿತ್ತು. ಈಗ ಟಿಪ್ಪು ಅವ್ರು ಆಡಿರೋದಂಥ ಹಂಗೋ ಹಿಂಗೋ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಟ್ರೆಂಡಿಂಗಲ್ಲಿ ರೀಲ್ಸಲ್ಲಿ ಹೋಗ್ತಾ ಇದೆ. ಸೊ ಇನ್ನೊಂದು ಇದೆ ಸಿದ್ಧಾರ್ಥ್ ಬೆಲ್ಮಣ್ಣು ಅವ್ರು ಆಡಿರೋದು, ಅದು ರಿಲೀಸ್ ಮಾಡಬೇಕು. ನೆಕ್ಸ್ಟ್ ಮಂತು ಟೀಸರು ಟ್ರೈಲರ್ ಲಾಂಚ್ ಮಾಡಿ ಆ ಸಾಂಗು ರಿಲೀಸ್ ಮಾಡಿ ಜುಲೈ ಅಥವಾ ಆಗಸ್ಟ್ ಮಿಡ್ಡಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಹಿಟಾಗುತ್ತೆ ಏನಾಗುತ್ತೆ ಅಂತ ಅದು ನಮ್ಗನ್ಸ ನಾವು ಹೇಳಕ್ಕಾಗಲ್ಲ ಸರ್, ಜನ ನೋಡಿದವರು ಹೇಳ್ಬೇಕು, ನೀವುಗಳು ಹೇಳ್ಬೇಕು. ನಾವು ನಮ್ಗೆ ಎತ್ತವರಿಗೆ ಹೆಗಣ ಮುದ್ದು ನಮಗೆ ಚೆನ್ನಾಗಿರುತ್ತೆ. ಸೊ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ಇಷ್ಟಪಟ್ಟು ಮಾಡಿದ್ದೀವಿ. ಒಂದು ಒಳ್ಳೆ ಕಂಟೆಂಟು, ಹೊಸ ಸಬ್ಜೆಕ್ಟು. ಸೊ ಜನ ಕೈ ಹಿಡಿತಾರೆ ಅಂತ ಅಂದ್ಕೊಂಡಿದ್ವಿ. ಹಂಗೆ ಕಲಬುರಗಿ ಜನಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅವರು ನಮ್ಮನ್ನು ಕೈ ಹಿಡಿಬೇಕು, ನಂಬಿ ಬಂದಿದ್ದೀವಿ, ಕೈ ಹಿಡಿತೀವಿ ಅಂತ ಹೇಳ್ತೀನಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇದು ಫಸ್ಟ್ ಟೈಮ್ ಬಂದಿರೋದು ನಾನು, ಮತ್ತೆ ತಿರ್ಗಾ ಬರ್ತೀನಿ ರಿಲೀಸ್ ಟೈಮ್ಗೆ. ಸೊ ಇದೇ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ. ಮೂವಿ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ಜುಲೈ ಎಂಡ್ ಅಥವಾ ಆಗಸ್ಟ್ ಮಿಡ್ಡಲ್ಲಿ ಬರಬೇಕು. ಬೇರೆ ಬೇರೆ ಸಿನಿಮಾಗಳಿರೋ ಕಾರಣದಿಂದ ನೋಡ್ಕೊಂಡು ಬರ್ತೀವಿ, ಒಳ್ಳೆ ಟೈಮ್ಗೋಸ್ಕರ ಕಾಗ್ತಾಯಿವಿ. ಬಟ್ ಆಗಸ್ಟ್ ಮಿಡ್ ಅಷ್ಟಾಗಿ ಬಂದೇ ಬರ್ತೀವಿ. ಥ್ಯಾಂಕ್ ಯು ಸರ್. ಚೇತನ್ ಶೆಟ್ಟಿ ಅಂತ. ಮುದ್ದು ಮಕ್ಕಳಿಗೆ ಮತ್ತೆ ಎಲ್ಲ ದೊಡ್ಡವ್ರಿಗೆ ಎಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಗುಲ್ಬರ್ಗ ಬಂದಿರೋದು. ಸೊ ನಮ್ಮ ಕಡೆ ಈ ಕಡೆ ತುಂಬಾ ಡಿಫ್ರೆಂಟ್ ಇದೆ. ಅಂದ್ರೆ ತುಂಬಾ ಮುದ್ದಾಗಿ ತುಂಬಾ ಕೇರ್ ಮಾಡ್ತಾರೆ, ತುಂಬಾ ಇಷ್ಟ ಆಯ್ತು. ಅದಕ್ಕಿಂತ ಅವಿನಾಶ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವರಿಂದ ನಾವು ಇಲ್ಲಿ ಬರೋಕ್ ಸಾಧ್ಯ, ಮತ್ತೆ ನಿಮ್ಗೆಲ್ಲರೂ ನೋಡಕ್ಕೆ, ನಿಮ್ಗೆಲ್ಲ ಟೀಚ್ ಮಾಡೋಕ್ಕಾಗುತ್ತೆ ನಮಗೆ. ಸೊ ಒಂದೊಂದು ತುಂಬಾ ಕೇಳ್ಕೊತೀನಿ ಅಂದ್ರೆ ದಯವಿಟ್ಟು ಇವತ್ತು ವಿಡಿಯೋ ಮಾಡಿರೋದನ್ನ ದಯವಿಟ್ಟು ಅಪ್ಲೋಡ್ ಮಾಡಿ. ಮತ್ತೆ ಒಂದು ಸಾಂಗ್ ರಿಲೀಸ್ ಆಗಿದೆ, ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಅದನ್ನ ರಿಲೀಸ್ ಆದ್ಮೇಲೆ ದಯವಿಟ್ಟು ಮೂವಿ ಥಿಯೇಟರ್ಗೆ ಹೋಗಿ ನೋಡಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು. ಮತ್ತೆ ಹೇಳ್ಬಿಟ್ಟು ನಮಸ್ಕಾರ, ನಾನು ಮಂಜುಳಾ ಅಂತೇಳಿ. ಈ ಫ್ರೀ ಇದು ಮಾಡ್ಯಾರಿದು ಫಿಲ್ಮ್ದು ಯಾವುದಾದ್ರು ಫಿಲ್ಮ್ ಸೀಡ್ ಏಡ್ಸ್ ಅಂತೇಳಿ ಸರಿಯಾಗಿ ಮಾಡಿದ್ದಾರೆ. ಹಾಗೆ ಸಿದ್ದೋರ್ ಸರು ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಗುಲ್ಬರ್ಗದ ಫಸ್ಟ್ ಟೈಮ್ ಆಗಿದೆ ಈ ಥರ ಗುಲ್ಬರ್ಗ ಡಿಸ್ಟಿಕ್ದಾಗ ಬೆಳಿಬೇಕೆಲ್ಲ ಮಕ್ಕಳು, ಅದೇ ರೀತಿ ಬರಬೇಕೆಲ್ಲವರು. ಥ್ಯಾಂಕ್ ಯು. ಗುಡ್ ಈವ್ನಿಂಗ್. ನನ್ನ ಹೆಸರು ನಿಖಿತಾ ಅಂತ, ನನ್ನ ಮಗಳು ಆರಾಧ್ಯ. ನಾವು VR1 ಡ್ಯಾನ್ಸ್ ಅಕಾಡೆಮಿಯಿಂದ ಬಂದಿರೋದು. ನಮಗೆ ವಿಜಯ್ ಸರ್ ತುಂಬಾ ಎನ್ಕರೇಜ್ ಮಾಡ್ತಾರೆ ನಮ್ಮ ಹುಡುಗಿಗೆ, ಎಲ್ಲ ಚೆನ್ನಾಗಿ ತಗೋತಾರೆ. ಇದು ವರ್ಕ್ಶಾಪ್ ಗುಲ್ಬರ್ಗದಲ್ಲಿ ಫಸ್ಟ್ ಟೈಮ್ ಆಗಿರೋದು. ಸೊ ಸಿದ್ದು ಮೂಲಿಮನಿ ಸರ್ ಅವರಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ಅವ್ರ ಮುಂದೆ ಬರುವಂಥ ಫಿಲಿಮ್ಗೆ. ಆ್ಯಂಡ್ ಅವಿನಾಶ್ ಸರ್ ಕೂಡ ಅವರು ತುಂಬ ಚೆನ್ನಾಗಿ ಇದು ವರ್ಕ್ಶಾಪ್ ನಡೆಸ್ಕೊಟ್ಟಿದ್ರು. ಸೊ ಆಲ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ ಫ್ರಮ್ ವಿಜಯ್ ಸರ್ ಆ್ಯಂಡ್ ಅವಿನಾಶ್ ಸರ್. ಥ್ಯಾಂಕ್ ಯು. ನೋ ಈ ರೀತಿ ಫಸ್ಟ್ ಟೈಮ್ ನಾವು ಈ ಥರ ನೋಡ್ತಾ ಇರೋದು. ಆ್ಯಂಡ್ ಮಕ್ಕಳಿಗೂ ತುಂಬಾ ಎನ್ಕರೇಜ್ ಸಿಗುತ್ತೆ. ಈ ಥರ ನಾವು ಮಾಡಬೇಕು, ಉತ್ಸಾಹ ತುಂಬಾ ಬರುತ್ತೆ ಮಕ್ಕಳಿಗೆ. ಸೊ ಇದೇ ಥರ ಆಗ್ತಿರಬೇಕು ಅಂತ ನಮ್ಮ ಆಸೆ. ನೋ ಫಸ್ಟ್ ಟೈಮ್ ನಾವು ಈ ರೀತಿ ಕಲಬುರಗಿಯಲ್ಲಿ ನೋಡೋದು ವರ್ಕ್ಶಾಪು. ಸೆಲೆಬ್ರಿಟಿನೂ ಅವರು ತುಂಬಾ ಚೆನ್ನಾಗಿ ಎನರ್ಜೆಟಿಕ್ ಆಗಿ ಮಾಡಿಕೊಟ್ಟಿದ್ರು ಇದು ಸಿದ್ದು ಮೂಲಿಮನಿ ಸರ್ ಅವರು ಆ್ಯಂಡ್ ಅವಿನಾಶ್ ಸರ್ ಅವರು. ನಮ್ಮ ವಿಜಯ್ ಸರ್ ತುಂಬಾ ಚೆನ್ನಾಗಿ ಎಲ್ಲನೇ ಮಾಡಿಕೊಟ್ಟಿದ್ರು. ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ ಯು.